ಅವರ ಆಶೀರ್ವಾದ ಸದಾ ರವಿ ಬರ ಅವ್ರ ಆಶೀರ್ವಾದ ಸದಾ ಡಾರ್ಲಿಂಗ್ ಆಶೀರ್ವಾದ ಸದಾ ಮೇಲಿರಲಿ. ಯಾಕಂದ್ರೆ ಯಾವತ್ತು ಸೊ ಪ್ರತಿ ಹೊಸಬರ್ಗೆ ಬೆನ್ನೆಲುಬಾಗಿ ಯಾವಾಗಲೂ ನಿಂತಿರ್ತಾರೆ. ಎಲ್ಲೇ ಕರೆದ್ರು ಎಷ್ಟೊತ್ತಲ್ಲೇ ಕರೆದ್ರು ಹೋಗ್ತಾರೆ, ಆಶೀರ್ವಾದ ಮಾಡ್ತಾರೆ, ಬ್ಲೆಸ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಸೊ ಇದೇ ರೀತಿ ಇಲ್ಲೂ ಪ್ರಕಾಶಪುರದಲ್ಲಿ ಬಂದಿದ್ದಾರೆ, ಸೊ ಬ್ಲೆಸ್ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಮಾಸ್ಟರ್ ಬನ್ನಿ ಮೇಲೆ. ಅಂಡ್ ಮಾಸ್ಟರ್ ಫಸ್ಟ್ ಪ್ರೊಡಕ್ಷನ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ಅಂಡ್ ನಮ್ಮ ಹುಡುಗರೆಲ್ಲ ಬರ್ದಿದ್ದಾರೆ, ಡೈಲಾಗ್ ಬರ್ದಿದ್ದಾರೆ ಕ್ರಾಂತಿ ಇದಕ್ಕೆ, ಮತ್ತೆ ಸಾಂಗ್ ಬರ್ದಿದ್ದಾರೆ ನಮ್ಮ ಹುಡುಗರುಗಳು, ಎಲ್ಲ ಹುಡುಗರು. ಮಂಜು ಇದ್ದಾನೆ ಅಂಡ್ ಭರತ ಇದ್ದಾನೆ, ದೇವು ಇದ್ದಾನೆ, ಎಲ್ಲ ಸಾಂಗ್ ಬರ್ದಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮೊದಲನೇದಾಗಿ ನಮ್ಮ ಡಾರ್ಲಿಂಗ್ ಬಂದಿದ್ದಾರೆ. ಬಾ ಯಾಕೆ ನಿಂಗೆ ಕೂತಿದ್ಯಾ ಇಲ್ಲಿ ಇಲ್ಲಿ ಬಾ ಬಾ ಬಾ. ಸುಬ್ರೀತ್ ಅವರು ಬಂದಿದ್ದಾರೆ. ಓಕೆ ಅಲ್ಲ, ರಾಜಣ್ಣ ಲಾಸ್ಟಲ್ಲಿ ಕರೆಯೋಣ. ರಾಜಣ್ಣ ಅವ್ರು ಹೀರೋ ಅಲ್ವಾ ಇಲ್ಲಿ. ಆಮೇಲೆ ರಾಜಣ್ಣ ಅವಾಗಲೇ ಮಾತಾಡ್ಕೊಂಡು ಅಲ್ಲ, ಸೊ ಬೇಡವಾ? ಓಕೆ ಡನ್ ಬಿಡಿ. ಓಕೆ ಅಂಡ್ ತುಂಬಾ ಖುಷಿ ಆಯ್ತು. ಸೊ ಡಾರ್ಲಿಂಗ್ ಬಂದು ಸಪೋರ್ಟ್ ಮಾಡ್ತಾ ಇರೋದು ಇದಕ್ಕೆ ಅಂಡ್ ರಿಯಲಿ. ಅಂಡ್ ಒಂದು ಅದೇ ಬರ್ಬೇಕಾದ್ರೆ ಒಂದು ರೀಲ್ ನೋಡಿದೆ ನಾನು. ಐ ಥಿಂಕ್ ನೋಡಿರ್ತೀರಿ ನೀವು. ಇವಾಗ ಕರ್ನಾಟಕ ಫುಲ್ ಫೇಮಸ್ ಅದೇನೆ. ಇವಾಗ ನಾವು ಕತೆ ಹೇಳ್ಬೇಕು, ರವಿ ಇದ್ದಾನಲ್ಲ ಡೈರೆಕ್ಟರ್, ಬರಲಿ ಎಲ್ಲ ಒಂದ್ಸರಿ ಡಾರ್ಲಿಂಗ್ ಅಲ್ಲಲ್ಲ ಅದೇ 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 ಒಂದ್ಸರಿ ಡಾರ್ಲಿಂಗ್ಗೆ ವಿಲನ್ ಕತೆ ಹೇಳ್ತಿದ್ದ ಆಯ್ತಾ. ಹೇಳ್ಬೇಕಾರೆ ಬೈದ್ರು, ಏನು ಮಕ್ಕಳು ನೀವು ಏನು ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಾರ್ಕೊಂಡವ್ರು. ಏನ್ ರೆಸ್ಪೆಕ್ಟ್ ಅಂದ್ರೆ ಪಾತ್ರಗಳಿಗೆ ಅಜ್ಜಿ ಹಂಗೆ ಹಿಂಗೆ ಅಂತ, ನನ್ನ ಮಕ್ಳ ಹೊಡಿತೀನಿ ನಿಮ್ಗೆ ಹಿಂಗೆಲ್ಲ ಮಾತಾಡೋದು ನೀವು. ನನಗೆ ಇವತ್ತಿನವ್ರಿಗೆ ಈಗ್ಲವ್ರಿಗೆ ನಾವು ಬಂದು ನನ್ನ ಪಕ್ಕ ಗೊತ್ತಿರೋರ್ಗು ನಂಗೆ ನಗು ನಿಲ್ಸಕ್ ಆಗ್ತಾನಿಲ್ಲ. ಯಾಕಂದ್ರೆ ಅಪ್ಪ ಸದ್ಯ ನಮ್ಮ ರೂಟಿಗೆ ಬಂದ್ರಲ್ಲಪ್ಪ, ಅಯ್ಯೋ ಗುರುವೇ ರಾಘವೇಂದ್ರ. ನನಗೆ ಆ ಸ್ಟೈಲ್ ಚೆನ್ನಾಗಿತ್ತು. ಏನ್ ಹಿಂಗ್ ಹೋಗ್ತಾಗೆ ಹೋಗ್ಕೊಂಡು ಏನ್ ಮಾಡ್ತಿದ್ದೀರಾ ನೀವು, ಹಿಂಗೆ ಆಗ್ತಾ ಇದ್ರೆ ಹೋಗ್ತಾನೆ ಇರ್ತದೆ ಅದು ಅಂತ. ನಾನ್ ಕ್ಯಾಮ್ರಾ ಇಟ್ಟಿದ್ರು ಹೋಗ್ತಿದ್ದೀವಲ್ಲ ಹೆಂಗೆ. ಐ ಬಿಗ್ ಫ್ಯಾನ್ ಡೈಲಾಗ್ ಡಾರ್ಲಿಂಗ್. ಅದೇ ಬಿಗ್ ಫ್ಯಾನ್ ಬಿಡಿ, ನಾನು ಕೊನೆಯವರೆಗೂ ಬಿಗ್ ಫ್ಯಾನ್. ಬಟ್ ಆ ಡೈಲಾಗ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿದೆ ಟೀಸರು, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಅಂಡ್ 6ನೇ ತಾರೀಕು ಬರ್ತಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ.